ಹೀಗೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈಗ ಎಲ್ಲ ಹೊಂಟಪ್ಪ ಅಂದ್ರೆ ನಾಷ್ಟ ಮಾಡಕ್ಕೆ ಹೊಂಟೀನಿ. ಗೈಸ್ ಜಸ್ಟ್ ನಾಷ್ಟ ಮಾಡಿ ಬಂದು ಸ್ವಲ್ಪ ಮುಕ್ಕೊಂಡಿದ್ದೆ. ಈಗ ಟೈಮ್ ನೋಡಿದ್ರೆ ಒಂದು 3 ರಿಂದ 4 ಗಂಟೆ ಆಗಿರ್ಬೇಕು. ಈಗ ಊಟಕ್ಕೆ ಹೋಗ್ಬೇಕು. ಮತ್ತು ಹಂಗೆ ಏನಂದ್ರಪ್ಪ 6 ಗಂಟೆ ಇಲ್ಲ 7 ಗಂಟೆಕಲ್ಲಿ ನೀನು ಇದನ್ನು ಕೊಟ್ಟು ಬಂದಿದ್ದೆ, ಏನಾದ್ರೆ ರಿಪೋರ್ಟಿಂಗ್ ಕೊಟ್ಟು ಬಂದಿದ್ದೆ. ಅದನ್ನು ಹೋಗಿ ತಂಬರ್ಬೇಕು. ಇಸ್ಕೊಂಬರಕ್ಕೆ 6 ಗಂಟೆಯಿಂದ 7 ಗಂಟೆ ಬಾ ಅಂತ ಹೇಳ್ಯಾರ. ಹಂಗೆ ಎಕ್ಸಾಮ್ ಒಂದು ಐತಿ ನಾಳೆ. ಎಷ್ಟು ಗಂಟೆಗೆ ಅಂದರೆ ಮುಂಜಾನೆ 8 9 ಗಂಟೆ ಎಕ್ಸಾಮ್ ಐತಿ. ಎಕ್ಸಾಮಿಂದು ಭಾಳ ಹೆದರ್ತಾ ಅಂತಾರೆ. ನೋಡ್ಬೇಕು ಏನೇನಕ್ಕಂತ ಗೊತ್ತಾಗಂತಿಲ್ಲ. ಮತ್ತು ಸಂಜೆ ಮುಂದೆ ಒಂದು RCB ಮ್ಯಾಚ್ ಐತಿ. ಇವತ್ತು RCB ಗೆಲ್ತೈತಿ ಅಂತ. ಆದರೆ ಏನು ಮಾಡ್ತೀರಿ, ನಾ ಅಲ್ಲಿ ರಿಪೋರ್ಟ್ ತರಕ್ಕೆ ಹೋಗ್ಬೇಕು. ಗೊತ್ತಾಗಲ್ದೆ ಏನು ಮಾಡ್ಬೇಕಂತ. ಸ್ಟೇಟ್ಯೂನ್ ಆಯ್ತು ಸಿಗ್ತಾವಂತ. ಗೈಸ್ ವಿಡಿಯೋ ಎಲ್ಲ ಮಾಡಿದಿತ್ತು. ವಿಡಿಯೋ ಎಲ್ಲ ಮಾಡಿದೆ, ಅಪ್ಲೋಡ್ ಮಾಡಿದೆ. ಈಗ ಜಸ್ಟ್ ಚಾ ಕುಡಿಯೋಕೆ ಹೋಗ್ಬೇಕು. ಗೈಸ್ ಮಧ್ಯಾಹ್ನ ಊಟ ಮಾಡಿದ್ದಿಲ್ಲ. ಈಗ ಜಸ್ಟ್ ಗೋಬಿ ರೈಸ್ ತಿನ್ಕೊಂಬಂದೆ. ಹಂಗೆ ಚಾ ಕೊಡ್ಕೊಂಬಂದೆ. ಈಗ ಸಮಾಧಾನ ಅನ್ಸೈತಿ. ಒಂದು ಕ್ಲಿಪ್ ಹಾಕ್ತಾನೆ, ನೋಡ್ಕೊಂಬರ್ರಿ. ಗೈಸ್ ಈಗ ಟೈಮ್ ನೋಡ್ರೆ 9 ಗಂಟೆ ಐತಿ. ಊಟ ಮಾಡ್ಕೊಂಬಂದು RCB ಮ್ಯಾಚ್ ನೋಡ್ಬೇಕು. ಈಗ ಫಸ್ಟ್ ಇನ್ನಿಂಗ್ಸ್ GT ಥರ ಮುಗತಿ. ಈಗ RCB ಐತಿ. RCB ನೋಡ್ಬೇಕು. ಇನ್ನೊಂದು ಏನಂದ್ರೆ ನಾಳೆ ಮುಂಚೆಲ್ಲ ಇದನ್ನೇ ಸುಮ್ಗೆ ಹೋಗ್ಬೇಕು. ಏನದು ಮುಂಚೆಲೆ 8 ಗಂಟೆಗೆ ಹೋಗಿ ಇದನ್ನೇ ಸುಮ್ಬರ್ಬೇಕು. ಏನಾದ್ರು ರಿಪೋರ್ಟ್ ಎಲ್ಲ ಇಸ್ಕೊಂಬಂದು ಕಾಲೇಜ್ ಎಕ್ಸಾಮ್ ಐತಿ. ಎಕ್ಸಾಮ್ ಬರೀಬೇಕು. ಗೈಸ್ ಅಂತಿಂತೂ RCB ಫೈನಲಿಗೆ ಎತ್ತ ಭಾಳ ಖುಷಿ ಆಗಂತೈತಿ. ಜೈ RCB. ಗೈಸ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊತಾನೆ. ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ಲಾಗ್ಗಳು.